ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೊದಲನೇ ಓಡಿಐ ಪಂದ್ಯ ಯಾವಾಗ ನಡೆಯಲಿದೆ ಮತ್ತು ಆ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಮೊದಲನೇ ಓಡಿಐ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು 2026ರ ಓಡಿಐ ಮೊದಲನೇ ಓಡಿಐ ಪಂದ್ಯ ಆದ್ರೆ ಆಡ್ತಾ ಇದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಅದು ಯಾರ ವಿರುದ್ಧ ಅಂತಂದ್ರೆ ಅಫ್ಘಾನಿಸ್ತಾನ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯ ಎಷ್ಟು ದಿನ ಯಾವ ದಿನಾಂಕದಂದು ಮತ್ತು ಎಷ್ಟು ಗಂಟೆಗೆ ಯಾವ ಮೈದಾನದಲ್ಲಿ ನಡೀತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಜೂನ್ 13ನೇ ತಾರೀಕು 1:30ಕ್ಕೆ ಅದು ಧರ್ಮಶಾಲಾ ಮೈದಾನದಲ್ಲಿ ಆದ್ರೆ ನಡೆಯಲಿದೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ಈ ಪಂದ್ಯ ಗೆಲ್ಲೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಓಡಿಐ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗಲಿದೆ. ಇನ್ನು ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಗೆಲ್ಲುತ್ತೆ ಅಂತ ನಾವಾದ್ರೆ ಅಂದುಕೊಂಡಿದ್ದೇವೆ. ಹಾಗಾದ್ರೆ ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಯಾವೆಲ್ಲ ಪ್ಲೇಯರ್ ಆಡ್ತಾ ಇದ್ದಾರೆ ಮತ್ತು ಆಡಬಹುದು ಅಂತ ನೋಡೋದಾಯ್ತು ಅಂತಂದ್ರೆ ಇದೀಗ ಒಂದು ಸುದ್ದಿ ಆದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ವಿರಾಟ್ ಕೊಹ್ಲಿ ಅವರು ರೂಲ್ಡ್ ಔಟ್ ಆದ್ರೆ ಆಗಿದ್ದಾರೆ ಈ ಸೀರೀಸ್ಗೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿಯ ಬದಲಿಗೆ ಇಶಾನ್ ಕಿಶನ್ ಅವರು ತಂಡಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಮತ್ತು ಯಾರೆಲ್ಲ ಪ್ಲೇಯಿಂಗ್ 11 ನಲ್ಲಿ ಆಡ್ತಾ ಇದ್ದಾರೆ ಅಂತಂದ್ರೆ ಮೊದಲಿಗೆ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆದ್ರೆ ಬರ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಯಥಾ ಪ್ರಕಾರ ಬಂದೇ ಬರ್ತಾರೆ ತಂಡದಲ್ಲಿ ಇದ್ರೆ ಅಂತಂದ್ರೆ. ಇನ್ನೊಂದೇನಂತಂದ್ರೆ ನಮ್ಮ ನಾಯಕ ಈಗಿರುವಂತಹ ನಾಯಕ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಜಾಗದಲ್ಲಿ ಆದ್ರೆ ಬರ್ತಾರೆ. ಇನ್ನು ನಂಬರ್ 3 ಜಾಗದಲ್ಲಿ ಯಾರು ಬರ್ತಾರೆ ಅಂತಂದ್ರೆ ನಂಬರ್ 3 ಜಾಗದಲ್ಲಿ ಬಂದ್ಬಿಟ್ಟು ನಮ್ಮ ಕನ್ನಡಿಗ ಆದಂತ KL ರಾಹುಲ್ ಆದ್ರೆ ಕಣಕ್ಕಿಳಿಯುತ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಕನ್ನಡಿಗ KL ರಾಹುಲ್ ಅವರು ನಂಬರ್ 3 ಜಾಗದಲ್ಲಿ ಆದ್ರೆ ಪಕ್ಕ ಅಂತಾನೆ ಹೇಳ್ಬೋದು. ಇನ್ನು ನಂಬರ್ 4 ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ ನಂಬರ್ 4 ಅಲ್ಲಿ ಬಂದ್ಬಿಟ್ಟು ಇಶಾನ್ ಕಿಶನ್ ಆದ್ರೆ ಆಡ್ತಾರೆ. ಇನ್ನು ನಂಬರ್ 5 ಅಲ್ಲಿ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಬಂದ್ರೆ ನಂಬರ್ 6 ಅಲ್ಲಿ ಬಂದ್ಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿ ಆದ್ರೆ ಆಡ್ತಾರೆ. ಇನ್ನು ನಂಬರ್ 7 ಅಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಆದ್ರೆ ಬರ್ತಾರೆ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಬೌಲಿಂಗ್ ಕೂಡ ಮಾಡ್ತಾರೆ ಮತ್ತು ಬ್ಯಾಟಿಂಗ್ ಕೂಡ ಆಡ್ತಾರೆ. ಇವರಿಬ್ಬರು ಮೀಡಿಯಂ ಫಾಸ್ಟ್ ಬೌಲರ್ಸ್ ಅಂತಾನೆ ಹೇಳ್ಬೋದು ಮತ್ತು ನಮ್ಮ ಭಾರತ ತಂಡಕ್ಕೆ ತುಂಬಾನೇ ಆದ್ರೆ ಹೆಲ್ಪ್ ಆದ್ರೆ ಮಾಡ್ತಾರೆ. ಇನ್ನು ನಂಬರ್ 8 ಅಲ್ಲಿ ಬಂದ್ಬಿಟ್ಟು ಹರ್ಷ್ ದುಬೆ ಆದ್ರೆ ಆಡ್ತಾರೆ. ಇನ್ನು ಸ್ಪಿನ್ನಿಂಗ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಹರ್ಷ್ ದುಬೆ. ಹೌದು ಸ್ನೇಹಿತರೆ, ಇನ್ನು ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಪ್ರಿನ್ಸ್ ಯಾದವ್ ಬಂದ್ರೆ ನಂಬರ್ 10 ಅಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಆದ್ರೆ ಬರ್ತಾರೆ. ಇನ್ನು ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಆದ್ರೆ ಆಡ್ತಾರೆ. ಯಾಕಂತಂದ್ರೆ ಸಿರಾಜ್ ಅವರು ತಂಡದಿಂದ ರೂಲ್ಡ್ ಔಟ್ ಆಗಿರೋ ಕಾರಣದಿಂದಾಗಿ ಸಿರಾಜ್ ಅವರ ಬದಲಿಗೆ ಪ್ರಸಿದ್ಧ ಕೃಷ್ಣ ಅವರು ತಂಡಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ವಿಡಿಯೋ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಇನ್ನೊಂದೇನಂತಂದ್ರೆ ಈ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಯಾರು ಹೊಡಿಬಹುದು ಮತ್ತು ರೋಹಿತ್ ಶರ್ಮಾ ಅವರ ಬ್ಯಾಟ್ನಿಂದ ಎಷ್ಟು ರನ್ ಬರ್ಬೋದು ಈ ಪಂದ್ಯಕ್ಕಾಗಿ ಈ ಪಂದ್ಯದಲ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.